ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೈ ಕಮಾಲನ್ನ ಮಾಡಿದೆ. ರಾಜಣ್ಣ ಅವರ ಪ್ರಭಾವದಿಂದ ಕಾಂಗ್ರೆಸ್ಗೆ ಭರ್ಜರಿಯಾದ ಗೆಲುವು ಸಿಕ್ಕಿದೆ. ಚುನಾವಣೆಯಲ್ಲಿ ಮಕಾಡೆ ಮಲಗಬೇಕಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಫ್ರೀಡಂ ಟಿವಿ ವಿಸ್ತೃತ ವರದಿಯನ್ನ ಕೊಡ್ತಾ ಇದೆ. ನೋಡಿ, ಕೆಎನ್ ರಾಜಣ್ಣ ಅವರ ಪ್ರಭಾವದಿಂದ ಕಾಂಗ್ರೆಸ್ಗೆ ಭರ್ಜರಿಯಾದ ಗೆಲುವು ಸಿಕ್ಕಿದೆ. ಚುನಾವಣೆಯಲ್ಲಿ ಮಕಾಡೆ ಮಲಗಬೇಕಿದ್ದಂತ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ, ಆದ್ರೆ ರಾಜಣ್ಣ ಅವರ ಕಮಾಲ್ನಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದೆ. ಖುದ್ದಾಗಿ ಫ್ರೀಡಂ ಟಿವಿ ವರದಿ ಮಾಡಿದೆ. ಫ್ರೀಡಂ ಟಿವಿಯ ಕ್ಷಣದ ಬ್ರೇಕಿಂಗ್ ನೋಡಿ ಶಬಾಷ್ ಎಂದ ರಾಜಣ್ಣ. ಫ್ರೀಡಂ ಟಿವಿ ನಿಖರತೆ ಬಗ್ಗೆ ಕೆಎನ್ ರಾಜಣ್ಣ ಅವರಿಗೆ ಫುಲ್ ಖುಷಿಯಾಗಿದೆ. ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೈ ಕಮಾಲ್, ಇದು ರಾಜಣ್ಣ ಅವರಿಂದನೇ ಸಾಧ್ಯವಾಗಿದ್ದು ಕೆಎನ್ ರಾಜಣ್ಣ ಅವರ ಪ್ರಭಾವದ ಮೇರೆಗೆ ಕಾಂಗ್ರೆಸ್ಗೆ ಭರ್ಜರಿಯಾದ ಗೆಲುವು ಸಿಕ್ಕಿದೆ. ಚುನಾವಣೆಯಲ್ಲಿ ಮಕಾಡೆ ಮಲಗಬೇಕಿದ್ದಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಫ್ರೀಡಂ ಟಿವಿ ವಿಸ್ತೃತ ವರದಿಯನ್ನ ಮಾಡಿತ್ತು. ಖುದ್ದಾಗಿ ಫ್ರೀಡಂ ಟಿವಿ ವರದಿ ವೀಕ್ಷಿಸಿದ ಮಾಜಿ ಮಂತ್ರಿ ನೋಡಿ, ಅಲ್ಲಿ ನೋಡ್ತಿದ್ದಾರೆ, ನಮ್ಮ ಫ್ರೀಡಂ ಟಿವಿಯ ವರದಿಯನ್ನ ನೋಡ್ತಿದ್ದಾರೆ ಕೆಎನ್ ರಾಜಣ್ಣ ಅವರು. ಹಾಗೆ ನಮ್ಮ ಫ್ರೀಡಂ ಟಿವಿಗೆ ಹೊಗಳಿದ್ದಾರೆ ಕೂಡ. ಫ್ರೀಡಂ ಟಿವಿ ತುಂಬಾ ಅಚ್ಚುಕಟ್ಟಾಗಿ ವರದಿಯನ್ನ ಮಾಡ್ತಾರೆ, ಏನಿದೆ ಅದನ್ನೇ ಹೇಳ್ತಾರೆ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ. ಫ್ರೀಡಂ ಟಿವಿ ವರದಿ ವೀಕ್ಷಿಸಿದ ಮಾಜಿ ಮಂತ್ರಿ ರಾಜಣ್ಣ ಅವರು ಫ್ರೀಡಂ ಟಿವಿಯ ಕ್ಷಣದ ಬ್ರೇಕಿಂಗ್ ನೋಡಿ ಶಬ್ಬಾಷ್ ಅಂತ ಹೇಳಿದ್ದಾರೆ ರಾಜಣ್ಣ ಅವರು. ಫ್ರೀಡಂ ಟಿವಿ ನಿಖರತೆ ಬಗ್ಗೆ ಕೆಎನ್ ರಾಜಣ್ಣ ಅವರು ಫುಲ್ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಗಮನಿಸಬಹುದು, ಕೆಎನ್ ರಾಜಣ್ಣ ಅವರು ನಮ್ಮ ಚಾನೆಲ್ ಅನ್ನು ನೋಡ್ತಿರುವಂತದ್ದು ಮೊಬೈಲ್ನಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ನಮ್ಮ ಫ್ರೀಡಂ ಟಿವಿ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಖರವಾದ ಮಾಹಿತಿಗಳನ್ನು ಜನರಿಗೆ ತಲುಪಿಸ್ತಿದೆ. ಇದನ್ನ ರಾಜಣ್ಣ ಅವರು ಕೂಡ ಗಮನಿಸಿದ್ದಾರೆ. ನೀವು ನೋಡ್ಬೋದು, ರಾಜಣ್ಣ ಅವರು ನಮ್ಮ ಚಾನಲ್ ಅನ್ನ ಹಾಕೊಂಡು ಮೊಬೈಲ್ನಲ್ಲಿ ನ್ಯೂಸ್ ಅನ್ನ ನೋಡ್ತಿರುವಂತದನ್ನ. ಒಂದು ಮತ ಹಾಗೆ ನಾನು ದಿಬ್ಬಿದು ಕಡೆಗೆ ಹೇಳ್ತೀನಿ. ಮತ್ತೆ ಸಿರಾದ್ದು ಕೂಡ 29 ಮತಗಳಿದ್ದಂತ ಮತಗಳಲ್ಲಿ 19 ಮತ ಸುಮ್ಮನೆ TS ರವಿ, ಇನ್ನು 10 ಮತಗಳು ಅವರ ವಿರುದ್ಧವಾಗಿ ಚುನಾವಣೆ ಆಗಿತ್ತು. ಹಾಗೆಯೇ ನಮ್ಮ ಪಾವಗಡದಲ್ಲೂ ಕೂಡ ಟೋಟಲಿ 20 ಮತಗಳು ಇದ್ದಂತದ್ದು, 14 ಸನ್ಮಾನ್ಯ HB ವೆಂಕಟೇಶ್ ಅವರಿಗೆ, ಇನ್ನ 4 ಮತಗಳು ಅವರ ವಿರುದ್ಧವಾದಂತಹ ಅಭ್ಯರ್ಥಿಗೆ, ಇನ್ನು 1 ಮತ ಬಂದು ಚುನಾವಣೆ ಮಾಡಿಲ್ಲ, 1 ಮತ ಪುರಸ್ಕೃತ ಆಗಿರ್ತಕ್ಕಂಥ ಫಲಿತಾಂಶ. ಇದಾದ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 6 ಕ್ಷೇತ್ರಗಳಿದೆ. ಗುಬ್ಬಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಆತನೂ ಓಟ್ ಹಾಕೊಂಡಿಲ್ಲ. 21 ವೋಟ್ ಇದೆಯಲ್ಲ, 21 ಮತದಾರ ಇದ್ರು, 21 ಜನರು ಬಂದು ಪ್ರಬಣ್ಣ ಅವರಿಗೆ ಮತ ಹಾಕಿದ್ರು. ಅಂದ್ರೆ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿಗಳು ಕೂಡ ಅವ್ರ ಓಟನ್ನು ಅವ್ರು ಹಾಕಿದ್ರೆ ಪ್ರಬಣ್ಣವ್ರಿಗೆ ಹಾಕಿದ್ದಾರೆ ಅಂದ್ರೆ ಪ್ರಬಣ್ಣವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ತೋರಿಸುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಮತ್ತೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.